ಪ್ರಿಯ ಭಗವದ್ಭಕ್ತರೇ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಮೀಪದ ರುದ್ರ ರಮಣೀಯ ಯಾಣ ಕ್ಷೇತ್ರವು ಶಿವಪುರಾಣದ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾದ ಅಪೂರ್ವ ಸನ್ನಿಧಾನ. ಸಹಸ್ರಾರು ವರ್ಷಗಳ ಪೂರ್ವದಲ್ಲಿ ಪ್ರಚಂಡ ಬಲಶಾಲಿಯಾಗಿದ್ದ ಭಸ್ಮಾಸುರನೆಂಬ ರಾಕ್ಷಸನು ದೇವತೆಗಳು ಸೇರಿದಂತೆ ಎಲ್ಲರಿಗೂ ಕಂಟಕನಾಗಿದ್ದನು. ಭಸ್ಮಾಸುರನ ನಿರಂತರ ದಾಳಿಯಿಂದ ಎಲ್ಲರೂ ಭಯಭೀತರಾಗಿದ್ದರು. ಒಂದು ದಿನ ಈ ಭಸ್ಮಾಸುರನಿಗೆ ಸಮಸ್ತ ಲೋಕಗಳನ್ನೆಲ್ಲ ಗೆಲ್ಲಬೇಕೆಂಬ ದುರಾಸೆಯು ಬಂದಿತು. ಈ ಪ್ರಯುಕ್ತ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ. ರಾಕ್ಷಸನ ಘೋರ ತಪಸ್ಸಿಗೆ ರುದ್ರದೇವರು ಪ್ರತ್ಯಕ್ಷರಾದರು. ರುದ್ರದೇವರನ್ನು ಕಂಡ ಭಸ್ಮಾಸುರನು ತನಗೆ ವಿಶೇಷ ಶಕ್ತಿಯೊಂದನ್ನು ಅನುಗ್ರಹಿಸುವಂತೆ ಬೇಡಿದನು. ರುದ್ರದೇವರು ಯಾವ ವರ ಬೇಕು ಕೇಳು, ಅನುಗ್ರಹಿಸುತ್ತೇನೆ ಅಂದರು. ಆ ಕೂಡಲೇ ಭಸ್ಮಾಸುರನು ನಾನು ಯಾರ ತಲೆಯನ್ನು ಸ್ಪರ್ಶಿಸಿದರೂ ಅವರು ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮವಾಗಬೇಕು ಎಂದು ಕೇಳಲು ರುದ್ರದೇವರು ಅಷ್ಟು ಹೇಳಿ ಅದೃಶ್ಯರಾದರು. ರುದ್ರದೇವರ ವರ ಅನುಗ್ರಹವಾಗುತ್ತಿದ್ದಂತೆ ಭಸ್ಮಾಸುರನ ಪೀಡೆ ದುಪ್ಪಟ್ಟಾಯಿತು. ಸಮಸ್ತ ಲೋಕಗಳಿಗೆ ತೆರಳಿ ಸಿಕ್ಕವರನ್ನೆಲ್ಲ ರುದ್ರದೇವರ ವರಬಲದಿಂದ ಸುಟ್ಟು ಬೂದಿ ಮಾಡಲಾರಂಭಿಸಿದ. ಇದೇ ಸಂದರ್ಭದಲ್ಲಿ ಆತನ ತಲೆಗೆ ಕೆಟ್ಟ ಯೋಚನೆಯೊಂದು ಎರಗುತ್ತದೆ. ನನಗೆ ಲಭಿಸಿದ ವರದಿಂದ ಶಿವನನ್ನು ಸುಡಲು ಸಾಧ್ಯವೇ ಎಂಬ ಯೋಚನೆ ಬರುತ್ತಿದ್ದಂತೆ ರುದ್ರ ದೇವರನ್ನು ಸ್ಪರ್ಶಿಸಲು ಹೊರಟ. ವಿಷಯ ತಿಳಿದ ರುದ್ರದೇವರು ಬ್ರಹ್ಮದೇವರ ಬಳಿ ಸಾಗಿದರು. ಜೊತೆಗೆ ದೇವಾನುದೇವತೆಗಳು ಕೂಡ ಭಸ್ಮಾಸುರನ ಭೀತಿಯಿಂದ ಬ್ರಹ್ಮದೇವರ ಬಳಿ ಬರುತ್ತಾರೆ. ಆದರೆ ಬ್ರಹ್ಮದೇವರು ಮಹಾವಿಷ್ಣುವಿನ ಬಳಿ ಸಾಗುವಂತೆ ತಿಳಿಸುತ್ತಾರೆ. ಅಂತಿಮವಾಗಿ ಎಲ್ಲರೂ ಜೊತೆಗೂಡಿ ಮಹಾವಿಷ್ಣುವಿನ ಬಳಿ ತೆರಳುತ್ತಾರೆ. ಮಹಾವಿಷ್ಣುವು ಭಸ್ಮಾಸುರನ ಸಂಹಾರಕ್ಕಾಗಿ ಮೋಹಿನಿ ರೂಪವನ್ನು ತಳೆದು ಭಸ್ಮಾಸುರನ ಸಮ್ಮುಖಕ್ಕೆ ಬರುತ್ತಾನೆ. ಸಮಸ್ತರನ್ನು ಬೆಂಬತ್ತಿ ಬರುತ್ತಿದ್ದ ಭಸ್ಮಾಸುರನು ಭಗವಂತನ ಮೋಹಿನಿ ರೂಪದ ಅಂದ ಕಂಡು ಅಲ್ಲೇ ಪ್ರೇಮ ಪರವಶನಾಗುತ್ತಾನೆ. ಮೋಹಿನಿ ರೂಪದ ಭಗವಂತನು ರಾಕ್ಷಸನ ಮುಂದೆ ಮನೋಹರವಾಗಿ ನರ್ತಿಸುತ್ತಿರಲು ರಕ್ಕಸನು ಕೂಡ ಮೋಹಿನಿಯ ನಾಟ್ಯಕ್ಕೆ ಹೆಜ್ಜೆ ಹಾಕುತ್ತಾನೆ. ಮೋಹಿನಿಯ ಸಂಮೋಹನದ ಮೋಹ ಪಾಶಕ್ಕೆ ಒಳಗಾದ ಭಸ್ಮಾಸುರನನ್ನು ಮೋಹಿನಿಯು ತನ್ನ ಮೋಡಿಯ ನರ್ತನದಿಂದ ಈಗಿನ ಯಾಣ ಕ್ಷೇತ್ರದ ಬಳಿ ಕರೆದೊಯ್ಯುತ್ತಾಳೆ. ನರ್ತನ ಮುಂದುವರಿಸಿದ ಮೋಹಿನಿಯು ಮೆಲ್ಲನೆ ತನ್ನೆರಡು ಕೈಗಳನ್ನು ತನ್ನ ತಲೆಯ ಮೇಲೆ ಇರಿಸಿ ನರ್ತಿಸಲು ಆರಂಭಿಸುವಳು. ಮೋಹದ ಮದದಲ್ಲಿದ್ದ ಭಸ್ಮಾಸುರನಿಗೆ ಭಗವಂತನ ಆಟ ಅರಿವಾಗಲೇ ಇಲ್ಲ. ಮೋಹಿನಿಯಂತೆ ನರ್ತಿಸುತ್ತಾ ಭಸ್ಮಾಸುರನು ಕೂಡ ಎರಡೂ ಕೈಗಳನ್ನು ತನ್ನ ತಲೆಯ ಮೇಲೆ ಇರಿಸುತ್ತಿದ್ದಂತೆ ಕ್ಷಣ ಮಾತ್ರದಲ್ಲಿ ಭಸ್ಮಾಸುರನು ಸುಟ್ಟು ಬೂದಿಯಾಗುತ್ತಾನೆ. ಭಗವಂತನ ಮಹಿಮೆಗೆ ಸಾಕ್ಷಿಯಾದ ಯಾಣ ಕ್ಷೇತ್ರದ ಈ ಭೂ ಪ್ರದೇಶದಲ್ಲಿ ಹರಡಿಕೊಂಡಿರುವ ಮಣ್ಣುಗಳೆಲ್ಲವೂ ಇಂದಿಗೂ ಕೂಡ ಬೂದಿಯಂತೆಯೇ ಇದೆ. ಪ್ರೀತೋಸ್ತು ಕೃಷ್ಣ ಪ್ರಭು.